ಹೆಲೋ ಎವ್ರಿವನ್, ಇದು ಟ್ಯೂಸ್ಡೇ ಶೂಟ್ ಮಾಡಿರೋ ವ್ಲಾಗ್. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅವಲಕ್ಕಿ ಉಪ್ಪಿಟ್ಟನ್ನು ಮಾಡ್ಕೊಂಡಿದ್ದೆ. ಬಿಸಿ ನೀರಿಗೆ ಗಟ್ಟಿ ಅವಲಕ್ಕಿಯನ್ನು ಹಾಕ್ಬಿಟ್ಟು 2 ಸೆಕೆಂಡಿಗೆ ತೆಗೆದು ಸೈಡಿಗೆ ಎತ್ತಿಟ್ಕೊಂಡು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಬೇಳೆ, ಶೇಂಗಾ ಬೀಜ ಸೇರಿಸ್ಕೊಂಡು ಶೇಂಗಾ ಬೀಜ ಹುರಿದ ಮೇಲೆ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿ, ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ, 2 ದೊಡ್ಡ ಗಾತ್ರದ ಟೊಮೆಟೊವನ್ನು ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊ ಚೆನ್ನಾಗಿ ಬಾಡಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಆ್ಯಡ್ ಮಾಡಿಕೊಂಡು ಬೇಯಿಸಿಟ್ಕೊಂಡಿರೋ ಅವಲಕ್ಕಿಯನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಕಾಯಿ ತುರಿ ಕೊತ್ತಂಬರಿಯನ್ನು ಸೇರಿಸ್ಕೊತಾ ಇದ್ದೀನಿ. ಅವಲಕ್ಕಿಯನ್ನು ಸ್ಟವ್ ಆಫ್ ಮಾಡಿದ ಮೇಲೆ ಸೇರಿಸ್ಕೊಬೇಕು. ಕೊನೆಯದಾಗಿ ಲೆಮನ್ ಬೇಕಾದರೆ ಆ್ಯಡ್ ಮಾಡ್ಕೊಬೋದು. ಹಾಗೆ ಬೇಗ ಟಿಫನ್ ಮುಗಿಸ್ಕೊಂಡು ಹಾಸನ್ ಪೊಲೀಸ್ ಸ್ಟೇಷನ್ನಿಂದ ಲೇಟ್ ನೈಟ್ ಕಾಲ್ ಮಾಡಿದ್ರು. ಬಂದು ಫೋನ್ ಕಲೆಕ್ಟ್ ಮಾಡ್ಕೊಳ್ಳೋಕೆ ಹೇಳಿ. ಈ ಮೊಬೈಲ್ ನಮಗೆ ಕಳೆದೋಗಿ 9 ಮಂತ್ಸ್ ಆಗಿತ್ತು. ಹತ್ರ ಇದರ ಯಾವುದೇ IMEI ನಂಬರ್ ಆಗಲಿ ಬಾಕ್ಸ್ ಆಗಲಿ ಇರಲಿಲ್ಲ. ಹೇಗೆ ಕಲೆಕ್ಟ್ ಮಾಡ್ಕೊಂಡ್ವಿ ಅನ್ನೋ ಡೀಟೇಲ್ಸ್ ಬೇಕಿದ್ದರೆ ಕಮೆಂಟ್ ಮಾಡಿ, ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇನ್ನು ಬರುವಾಗ ಲೇಟ್ ಆಗಿದ್ದರಿಂದ ಮಧ್ಯಾಹ್ನ ಲಂಚಿಗೆ ಅಂತೇಳಿ ಪುದೀನ ಚಟ್ನಿ ಹಾಗೂ ರೈಸನ್ನು ಮಾಡ್ಕೊಂಡಿದ್ದೆ. ಬಿಸಿ ರೈಸ್ ಜೊತೆಗೆ ಪುದೀನ ಚಟ್ನಿ ಹಾಗೂ ತುಪ್ಪ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ರೆಸಿಪಿ ಆಲ್ರೆಡಿ ಅಪ್ಲೋಡ್ ಇದೆ. ಲಂಚ್ ಮುಗಿಸ್ಕೊಂಡ್ಮೇಲೆ ಮಗಳ ಸ್ಲೈಡರನ್ನು ಅನ್ಬಾಕ್ಸಿಂಗ್ ಮಾಡ್ಕೊಂಡ್ವಿ. ಇದನ್ನು ನಾವು ಫ್ಲಿಪ್ಕಾರ್ಟಲ್ಲೇ ಆರ್ಡರ್ ಮಾಡಿದ್ದು. ಅಫೋರ್ಡೆಬಲ್ ಪ್ರೈಸ್ಗೆ ತುಂಬಾ ವರ್ತ್ ಅಂತ ಹೇಳ್ಬೋದು. ಇಲ್ಲಿಗೆ ಈ ವ್ಲಾಗನ್ನು ಎಂಡ್ ಮಾಡ್ಕೊತಾ ಇದ್ದೀನಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.